ओम नमः शिवाय। भारत माता शिवशक्ति अवतार ओम मंडली सत्य गीता मुरಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 31/10/2025 ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 7/6/1968 ಓಂ ನಮಃ ಶಿವಾಯ। ಮಧುರ ಪ್ರೀತಿಯ ಮಕ್ಕಳೇ, ಮನ್ಮನಾಭವ ಎಂಬ ಮಂತ್ರವೇ ಮುಖ್ಯ. ಈ ಮಂತ್ರವನ್ನು ನಿಮಗೆ ನೀಡಬಲ್ಲವರು ತಂದೆಯೇ. ಗುರುಗಳು ಸಾವಿರಾರು ಮಂದಿ ಇದ್ದಾರೆ. ಅವರು ಎಷ್ಟೋ ವಿಧವಾದ ಮಂತ್ರಗಳನ್ನು ಕೊಡುತ್ತಾರೆ. ಆದರೆ ತಂದೆಯದು ಒಂದೇ ಮಂತ್ರ. ತಂದೆ ಭಾರತದಲ್ಲಿಯೇ ಬಂದು ಈ ಮಂತ್ರ ನೀಡಿದ್ದರು. ಅದರಿಂದಲೇ ನೀವು ದೇವಿ ದೇವತೆಗಳಾಗಿದ್ದೀರಿ. ಓಂ ನಮಃ ಶಿವಾಯ। ಇದು ಒಂದು ಸಣ್ಣ ತೋಟ, ಮಾನವ ತೋಟ. ತೋಟಕ್ಕೆ ಹೋದರೆ ಹಳೆಯ ಮರಗಳು ಇರುತ್ತವೆ, ಹೊಸ ಮಗ್ಗುಗಳು ಇರುತ್ತವೆ. ಕೆಲ ಹೂಗಳು ಸಂಪೂರ್ಣ ಹರಳಿರುತ್ತವೆ, ಕೆಲವು ಅರ್ಧ ತೆರೆದಿರುತ್ತವೆ. ಇದೇ ತರಹ ಇದು ಮಾನವ ತೋಟ. ಇಲ್ಲಿಯೂ ಸಹ ಹೊಸ ಹೂಗಳು ಮೊಗ್ಗುಗಳು ಬರುತ್ತಿವೆ. ಕೆಲವರು ಹೊಸಬರನ್ನು ಕೊಂಡು ಬಂದು ತಂದೆಯ ಸಮ್ಮುಖದಲ್ಲಿ ಕುಳ್ಳಿರಿಸುತ್ತಾರೆ. ಮಕ್ಕಳು ಈಗ ತಿಳಿದಿದ್ದಾರೆ, ನಾವು ಮುಳ್ಳುಗಳಿಂದ ಹೂಗಳು ಆಗಲು ಬಂದಿದ್ದೇವೆ. ಶ್ರೀಮತದ ಪ್ರಕಾರ ನಾವು ಮುಳ್ಳಿನಿಂದ ಹೂಗಳಾಗುತ್ತಿದ್ದೇವೆ. ಮುಳ್ಳುಗಳು ಅರಣ್ಯದಲ್ಲಿ ಬೆಳೆಯುತ್ತವೆ, ಹೂಗಳು ತೋಟದಲ್ಲಿ ಹರಳುತ್ತವೆ. ತೋಟ ಎಂದರೆ ಸ್ವರ್ಗ ಮತ್ತು ಅರಣ್ಯ ಎಂದರೆ ನರಕ. ತಂದೆ ವಿವರಿಸುತ್ತಾರೆ, ಇದು ಪತಿತ ಮುಳ್ಳುಗಳ ಅರಣ್ಯ, ಆದರೆ ಅಲ್ಲಿ ಹೂಗಳ ತೋಟ ಇತ್ತು. ಹೂಗಳ ತೋಟ ಈಗ ಮುಳ್ಳುಗಳ ಕಾಡಾಗಿದೆ. ದೇಹಾಭಿಮಾನವೆಂಬುದು ದೊಡ್ಡ ಮುಳ್ಳು. ಇದಾದ ನಂತರ ಎಲ್ಲ ವಿಕಾರಗಳು ಬರುತ್ತವೆ. ಅಲ್ಲಿ ನೀವು ದೇಹಿ ಅಭಿಮಾನಿಗಳಾಗಿರುತ್ತೀರಿ. ಆತ್ಮದಲ್ಲಿಯೇ ಜ್ಞಾನ ಇರುತ್ತದೆ. ನಮ್ಮ ಆಯುಷು ಮುಗಿಯಿತು, ಈ ಹಳೆಯ ದೇಹ ಬಿಟ್ಟು ಹೊಸದನ್ನು ಪಡೆಯಬೇಕು ಎನ್ನುವುದು ಅವರಿಗೆ ಸ್ಮೃತಿ ಇರುತ್ತದೆ. ನಾವು ತಾಯಿಯ ಗರ್ಭಮಹಲಿಗೆ ಹೋಗಿ ಹೊಸ ರೂಪ ತಾಳುತ್ತೇವೆ. ಅವರೊಳಗೆ ಸಂತೋಷ ಇರುತ್ತದೆ. ಕಲಿಯುಗದ ಜಗತ್ತಿನ ಯಾವುದೇ ಆಚರಣೆಗಳು ಅಲ್ಲಿ ಇರುವುದಿಲ್ಲ. ಇಲ್ಲಿ ಲೋಕ ಮರ್ಯಾದೆ ಮತ್ತು ಕುಲ ಮರ್ಯಾದೆ ಇರುತ್ತದೆ. ಆದರೆ ಅಲ್ಲಿಯ ಮರ್ಯಾದೆಯನ್ನು ಸತ್ಯ ಮರ್ಯಾದೆ ಎನ್ನುತ್ತಾರೆ. ಇಲ್ಲಿ ಅಸತ್ಯ ಮರ್ಯಾದೆ ಇದೆ. ತಂದೆ ಬಂದು ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ದೈವಿ ಸಂಪ್ರದಾಯದ ಸ್ಥಾಪನೆಯಾಗುವಾಗಲೇ ವಿನಾಶವಾಗುತ್ತದೆ. ಅಂದರೆ ಅಸುರಿ ಸಂಪ್ರದಾಯವಿರುವಾಗ ತಂದೆ ಅಸುರಿ ಸಂಪ್ರದಾಯದಲ್ಲಿಯೇ ಬಂದು ದೈವಿ ಸಂಪ್ರದಾಯವನ್ನು ಸ್ಥಾಪಿಸುತ್ತಾರೆ. ಈ ಸಮಯದಲ್ಲಿ ದೈವಿ ಗುಣಗಳ ಸಂಪ್ರದಾಯ ಸ್ಥಾಪನೆಯಾಗುತ್ತಿದೆ. ತಂದೆ ವಿವರಿಸುತ್ತಾರೆ, ಯೋಗ ಬಲದಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ. ಈ ಜನ್ಮದಲ್ಲಿಯೂ ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಅದರಲ್ಲಿಯೂ ವಿಶೇಷವಾಗಿ ವಿಕಾರಗಳ ವಿಷಯದಲ್ಲಿ, ಪತಿತತನದ ವಿಚಾರದಲ್ಲಿ, ನೆನಪಿನಲ್ಲಿ ಶಕ್ತಿ ಇದೆ. ತಂದೆ ಸರ್ವಶಕ್ತಿವಂತರು. ಎಲ್ಲರ ತಂದೆಯಾದ ಅವರು ಅವರೊಡನೆ ಯೋಗ ಜೋಡಿಸಿದಾಗ ನಿಮ್ಮ ಪಾಪಗಳು ಸುಡುತ್ತವೆ. ಲಕ್ಷ್ಮೀನಾರಾಯಣರು ಸರ್ವಶಕ್ತಿವಂತರು ಅಲ್ಲವೇ? ಇಡೀ ಸೃಷ್ಟಿಯ ಮೇಲೆ ಅವರ ರಾಜ್ಯ ಇತ್ತು. ಅದು ಹೊಸ ಜಗತ್ತು. ಪ್ರತಿಯೊಂದು ವಸ್ತುವು ಹೊಸದು. ಈಗ ಭೂಮಿಯೇ ಬರಡು ಭೂಮಿಯಾಗಿದೆ. ಈಗ ನೀವು ಹೊಸ ಜಗತ್ತಿನ ಮಾಲೀಕರು ಆಗುತ್ತಿದ್ದೀರಿ ಅಂದಾಗ ಎಷ್ಟು ಸಂತೋಷವಾಗಿರಬೇಕು. ವಿದ್ಯಾರ್ಥಿ ಎಷ್ಟು ತೀವ್ರವಾಗಿ ಓದಿದರೂ ಅಷ್ಟೇ ಸಂತೋಷವು ಹೆಚ್ಚಾಗುತ್ತದೆ. ಇದು ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವವಿದ್ಯಾಲಯ. ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಕರು ಬೋಧಿಸುತ್ತಾರೆ. ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠರಾಗಲು ಓದುತ್ತಿದ್ದಾರೆ. ನೀವು ಎಷ್ಟು ಎತ್ತರದಿಂದ ಕೆಳಗೆ ಬಿದ್ದು ಮತ್ತೆ ಎತ್ತರಕ್ಕೇರುತ್ತಿದ್ದೀರಿ. ತಂದೆ ಹೇಳುತ್ತಾರೆ, ನೀವು ಸ್ವರ್ಗಕ್ಕೆ ಅರ್ಹರಲ್ಲ, ಅಪವಿತ್ರರು, ಸ್ವರ್ಗಕ್ಕೆ ಹೋಗಲಾರರು. ಕನಿಷ್ಠ ಇರುವ ಕಾರಣದಿಂದ ಶ್ರೇಷ್ಠ ದೇವತೆಗಳ ಮುಂದೆ ತಲೆಬಾಗಿಸುತ್ತಾರೆ. ಅವರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುತ್ತೀರಿ. ನಾವೂ ಸಹ ಇವರಂತೆ ಆಗೋಣ ಎಂದು ಕೋರಿಕೊಳ್ಳುತ್ತಾ ದಯೆ ತೋರಿಸಿರಿ ಎಂದು ಹೇಳುತ್ತಾರೆ. ಅವರೂ ಸಹ ಮಾನವರೇ, ಆದರೆ ದೈವಿ ಗುಣಗಳಿರುವುದರಿಂದ ದೇವತೆಗಳು, ಅಸುರಿ ಗುಣಗಳಿರುವವರು ಅಸುರರು.
ಮಾನವರು ದೇವತೆಗಳಾಗುತ್ತಾರೆ, ದೇವತೆಗಳು ಮತ್ತೆ ಮಾನವರಾಗುತ್ತಾರೆ. ಮಂದಿರಗಳಿಗೆ ಹೋಗಿ ಅವರ ಪೂಜೆ ಮಾಡುತ್ತಾರೆ, ನಾವು ಇವರಂತೆ ಆಗಬೇಕು ಎಂದು. ಆದರೆ ಯಾರೂ ಅರಿಯುವುದಿಲ್ಲ, ಇವರನ್ನು ಹೀಗೆ ಮಾಡಿದವರು ಯಾರು? ನೀವು ಈ ಮೊದಲು ತಿಳಿದಿರಲಿಲ್ಲ, ಈಗ ತಂದೆ ತಿಳಿಸಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಡ್ರಾಮಾ ಅಚ್ಚಾಗಿ ಕುಳಿತಿದೆ, ಅಂದರೆ ಕಾಯಂ ಆಗಿ ಕುಳಿತಿದೆ. ಈ ದೈವಿ ವೃಕ್ಷದ ಸ್ಯಾಂಪ್ಲಿಂಗ್ ಸಸಿ ನೆಡುವ ಕಾರ್ಯ ಹೇಗೆ ಇದೆ ಎಂಬುದು ನಿಮಗೆ ತಿಳಿದಿದೆ. ತಂದೆ ಬರುವುದು ಕೂಡ ಸಂಗಮ ಯುಗದಲ್ಲೇ. ಇದು ಪತಿತ ಜಗತ್ತು, ಆದ್ದರಿಂದಲೇ ತಂದೆಯನ್ನು ಬರುವಂತೆ ಕೋರಿಕೊಳ್ಳುತ್ತಾರೆ. ತಂದೆಯೇ, ನೀನು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡು ಬಾ. ಈ ಜಗತ್ತಿನಲ್ಲಿ ಎಲ್ಲರೂ ಪತಿತರೇ ಪತಿತರು. ಈಗ ನೀವು ಪಾವನರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಉಳಿದವರು ಲೆಕ್ಕಾಚಾರ ಮುಗಿಸಿಕೊಂಡು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಮನ್ಮನಾಭವ ಎಂಬ ಮಂತ್ರವೇ ಮುಖ್ಯ. ತಂದೆಯೇ ಅದನ್ನು ನೀಡುತ್ತಾರೆ. ಗುರುಗಳು ಸಾವಿರಾರು ಜನ ಇದ್ದಾರೆ, ಅವರು ಎಷ್ಟೋ ಮಂತ್ರಗಳನ್ನು ಕೊಡುತ್ತಾರೆ. ತಂದೆಯದು ಒಂದೇ ಮಂತ್ರ. ತಂದೆ ಭಾರತದಲ್ಲಿಯೇ ಬಂದು ಈ ಮಂತ್ರ ನೀಡಿದ್ದರು, ಅದರಿಂದಲೇ ನೀವು ದೇವತೆಗಳಾಗಿದ್ದೀರಿ. ಭಗವಾನುವಾಚ ಎಂದು ಬರೆಯಲಾಗಿದೆ. ಅವರು ಶ್ಲೋಕಗಳನ್ನು ಹೇಳುತ್ತಾರೆ, ಆದರೆ ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ. ನೀವು ಅದರ ಅರ್ಥವನ್ನು ವಿವರಿಸಬಹುದು, ಕುಂಭಮೇಳದಲ್ಲಿಗೂ ಹೋಗಿ ಹೇಳಬಹುದು. ಇದು ಪತಿತ ಜಗತ್ತು, ನರಕ. ಸತ್ಯಯುಗವೇ ಪಾವನ ಜಗತ್ತು, ಅದನ್ನೇ ಸ್ವರ್ಗವೆಂದು ಕರೆಯುತ್ತಾರೆ. ಪತಿತ ಜಗತ್ತಿನಲ್ಲಿ ಪಾವನರಾಗಲು ಸಾಧ್ಯವಿಲ್ಲ. ಸಾಧು ಸನ್ಯಾಸಿಗಳೂ ಸಹ ಗಂಗಾ ಸ್ನಾನಕ್ಕೆ ಹೋಗುತ್ತಾರೆ ಪಾವನರಾಗಲು, ಯಾಕೆಂದರೆ ಅವರು ಶರೀರವನ್ನೇ ಪವಿತ್ರಗೊಳಿಸಬೇಕು ಎಂದು ಭಾವಿಸುತ್ತಾರೆ. ಆದರೆ ಆತ್ಮ ಎಂದಿಗೂ ಪವಿತ್ರ. ಆತ್ಮನೇ ಪರಮಾತ್ಮ ಎಂದು ಹೇಳುತ್ತಾರೆ. ನೀವು ಬರೆಯಬಹುದು, ಆತ್ಮ ಪತಿತವೂ ಆಗುತ್ತದೆ, ಪಾವನವೂ ಆಗುತ್ತದೆ. ಆತ್ಮ ಪವಿತ್ರವಾಗುವುದು ಜ್ಞಾನ ಸ್ನಾನದಿಂದ, ನೀರಿನ ಸ್ನಾನದಿಂದಲ್ಲ. ನೀರಿನಲ್ಲಿ ಪ್ರತಿದಿನ ಸ್ನಾನ ಮಾಡುತ್ತಾರೆ, ಅದೇ ನೀರನ್ನು ಕುಡಿಯುತ್ತಾರೆ. ನೀರಿನಿಂದ ಎಲ್ಲ ಕೆಲಸವೂ ಆಗುತ್ತದೆ ಎಂದು ಭಾವಿಸುತ್ತಾರೆ. ಅಲಹಾಬಾದ್ ಅಥವಾ ಕಲ್ಕತ್ತಾದಲ್ಲಿ ನದಿಗಳು ಸೇರಿ ಸಮುದ್ರದಲ್ಲಿ ಕೊನೆಗೊಳ್ಳುತ್ತವೆ. ಎಲ್ಲ ಕೊಳಕು ಕಸ ಕಡ್ಡಿ ಹೋಗಿ ಸಾಗರದಲ್ಲಿ ಸೇರುತ್ತದೆ. ಸಮುದ್ರದ ನೀರಿನಿಂದ ಮೋಡಗಳು ಶುದ್ಧ ನೀರನ್ನು ಎಳೆಯುತ್ತವೆ. ಅದು ಸಂಪೂರ್ಣ ಕಂಚನ ನೀರು ಆಗಿರುತ್ತದೆ. ಬ್ರಹ್ಮಪುತ್ರ ನದಿ ಬಹು ಪ್ರಸಿದ್ಧ. ಕಲ್ಕತ್ತಾದ ಕಾಳಿಘಾಟ್ನಲ್ಲಿಯೂ ಗಂಗೆಯನ್ನು ತಂದುಕೊಂಡಿದ್ದಾರೆ. ಬ್ರಹ್ಮಪುತ್ರದಿಂದಲೇ ಇತರೆ ನದಿಗಳು ಹೊರಬರುತ್ತವೆ. ಪ್ರಜಾಪಿತ ಬ್ರಹ್ಮನನ್ನು ಬ್ರಹ್ಮಪುತ್ರಿ ಎಂದು ಕರೆಯುತ್ತಾರೆ. ಈ ರಹಸ್ಯ ಯಾವ ಶಾಸ್ತ್ರದಲ್ಲೂ ಇಲ್ಲ. ಎಷ್ಟು ಸರಳವಾದ ಮಾತು, ಆದರೆ ಯಾರಿಗೂ ಬುದ್ಧಿಗೆ ಬರುವುದಿಲ್ಲ. ಜ್ಞಾನದಿಂದಲೇ ಕ್ಷಣ ಮಾತ್ರದಲ್ಲಿ ಸದ್ಗತಿ ಸಿಗುತ್ತದೆ, ಆದರೆ ಈ ಜ್ಞಾನ ಅಷ್ಟು ಅಪಾರವಾಗಿದೆ. ಸಂಪೂರ್ಣ ಸಮುದ್ರವನ್ನು ಶಾಹಿಯನ್ನಾಗಿ ಮಾಡಿ ಬರೆದರೂ ಅಂತ್ಯವಿಲ್ಲ. ತಂದೆ ಪ್ರತಿದಿನ ವಿಭಿನ್ನ ಪಾಯಿಂಟ್ಸ್ಗಳನ್ನು ವಿವರಿಸುತ್ತಾರೆ. ಅವರು ಹೇಳುತ್ತಾರೆ, ಇಂದು ನಿಮಗೆ ಬಹಳ ಸೂಕ್ಷ್ಮ ವಿಷಯಗಳನ್ನು ಹೇಳುತ್ತೇನೆ. ಮಕ್ಕಳು ಕೇಳುತ್ತಾರೆ, ಈ ಹಿಂದೆ ಇದೆಲ್ಲವನ್ನು ಏಕೆ ಹೇಳಲಿಲ್ಲ ಎಂದು. ತಂದೆ ನಗುತ್ತಾ ಹೇಳುತ್ತಾರೆ, ಇದಕ್ಕೂ ಮೊದಲೇ ಎಲ್ಲವನ್ನು ಹೇಗೆ ಹೇಳುವುದು? ಕತೆ ಆರಂಭದಿಂದ ಅಂತ್ಯದವರೆಗೆ ಕ್ರಮವಾಗಿ ಹೇಳಬೇಕು. ಅಂತ್ಯದ ಪಾತ್ರವನ್ನು ಮೊದಲೇ ಹೇಗೆ ತಿಳಿಸುವುದು? ಇದು ಸಹ ತಂದೆಯೇ ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯ ನಿಮಗೆ ಗೊತ್ತಿದೆ. ಯಾರಾದರೂ ಕೇಳಿದರೆ ನೀವು ತಕ್ಷಣ ಉತ್ತರ ಕೊಡಬಹುದು. ಆದರೆ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಯಾರ ಬುದ್ಧಿಯಲ್ಲಿ ಚೆನ್ನಾಗಿ ಅಚ್ಚಾಗಿದೆ ಅವರು ಮಾತ್ರ ಸ್ಪಷ್ಟವಾಗಿ ವಿವರಿಸಬಲ್ಲರು. ಕೆಲವರು ಬಂದು ಸಂಪೂರ್ಣ ಉತ್ತರ ಸಿಗದೆ ಹೊರಗೆ ಹೋಗಿ ಹೇಳುತ್ತಾರೆ, ಇಲ್ಲಿ ಪೂರ್ಣ ವಿವರಣೆ ಸಿಗಲಿಲ್ಲ. ಅಸಂಬದ್ಧ ಚಿತ್ರಗಳನ್ನು ಇಡುತ್ತಾರೆ. ಅದಕ್ಕಾಗಿ ಸೂಕ್ಷ್ಮ ಬುದ್ಧಿಯುಳ್ಳವರು ಬೇಕು. ತಂದೆ ಹೇಳುತ್ತಾರೆ, ಎಲ್ಲಾದರೂ
ಕೆಲವು ಉತ್ತಮ ಬುದ್ಧಿಯವರು ಕಾಣುತ್ತಾರಾ ಎಂದು ನೋಡುತ್ತೇನೆ. ಆದರೆ ಮಕ್ಕಳಲ್ಲಿ ಅಂತಹ ಚುರುಕು ಬುದ್ಧಿ ಇರುವುದಿಲ್ಲ. ಆದ್ದರಿಂದ ನಾನು ಅವರದೊಳಗೆ ಪ್ರವೇಶಿಸಿ ಸಹಾಯ ಮಾಡುತ್ತೇನೆ. ತಂದೆ, ತುಂಬ ಚಿಕ್ಕ ರಾಕೆಟ್, ಬರಲು ಹೋಗಲು ಸಮಯ ಬೇಕಾಗುವುದಿಲ್ಲ. ನಂತರ ಜನರು ಅದನ್ನೇ ಹಿಡಿದು ಬಹುರೂಪಿ ಅಥವಾ ಸರ್ವವ್ಯಾಪಿ ಎಂದು ತಪ್ಪಾಗಿ ಹೇಳುತ್ತಾರೆ. ವಾಸ್ತವದಲ್ಲಿ ತಂದೆ ನೇರವಾಗಿ ಮಕ್ಕಳಿಗೆ ಬೋಧಿಸುತ್ತಾರೆ. ಕೆಲವರು ಬುದ್ಧಿವಂತರಾಗಿದ್ದಾರೆ, ಅವರಿಗೆ ಬೋಧಿಸುವವರು ಅದೇ ಮಟ್ಟದವರಾಗಬೇಕು, ಅಂದರೆ ಅಷ್ಟೇ ತೀಕ್ಷ್ಣ ಬುದ್ಧಿಯವರು ಆಗಬೇಕು. ಇತ್ತೀಚಿನ ಕಾಲದಲ್ಲಿ ಸಣ್ಣ ಮಕ್ಕಳೂ ಸಹ ಶಾಸ್ತ್ರಗಳನ್ನು ಕಂಠಪಾಠ ಮಾಡುತ್ತಾರೆ. ಆತ್ಮದ ಸಂಸ್ಕಾರಗಳು ಅವರನ್ನು ಹಾಗೆ ನಡೆಸುತ್ತವೆ. ಯಾವ ಸ್ಥಳದಲ್ಲೇ ಜನ್ಮ ಪಡೆದರು ಮತ್ತೆ ವೇದ ಶಾಸ್ತ್ರ ಓದಲು ಶುರು ಮಾಡುತ್ತಾರೆ. ಅಂತಮತಿ ಸೋಗತಿ ಆತ್ಮ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತದೆ. ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರಿ. ಆ ದಿನ ಮತ್ತೆ ಬಂದೇ ಬಿಟ್ಟಿತು. ಸ್ವರ್ಗದ ಬಾಗಿಲುಗಳು ನಿಜವಾಗಿಯೂ ತೆರೆಯುವ ದಿನ. ಹೊಸ ಜಗತ್ತಿನ ಸ್ಥಾಪನೆ, ಹಳೆಯ ಜಗತ್ತಿನ ವಿನಾಶ ನಡೆಯುತ್ತಿದೆ. ಮಾನವರಿಗೆ ಸ್ವರ್ಗ, ಹೊಸ ಜಗತ್ತು ಯಾವುದು ಎಂಬ ಅರಿವೂ ಇಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಸತ್ಯನಾರಾಯಣನ ಕತೆ ಅಥವಾ ಅಮರ ಕತೆ ಕೇಳುತ್ತಿದ್ದೇವೆ. ಎರಡು ಒಂದೇ ಕತೆ, ಹೇಳುವವರು ಒಬ್ಬರೇ, ಎಲ್ಲ ದೃಷ್ಟಾಂತಗಳು ನಿಮ್ಮದೇ. ನಂತರ ಭಕ್ತಿ ಮಾರ್ಗದಲ್ಲಿ ಅವುಗಳನ್ನು ತೆಗೆದುಕೊಂಡಿದ್ದಾರೆ. ಸಂಗಮ ಯುಗದಲ್ಲಿ ತಂದೆಯೇ ಬಂದು ಈ ಎಲ್ಲ ವಿಷಯಗಳನ್ನು ವಿವರಿಸುತ್ತಾರೆ. ಇದು ಅತ್ಯಂತ ವಿಶಾಲವಾದ ಬೇಹದ್ದಿನ ಆಟ. ಮೊದಲನೆಯದು ಸತ್ಯಯುಗ, ನಂತರ ತ್ರೇತಾಯುಗ, ಇದು ರಾಮರಾಜ್ಯ, ನಂತರ ರಾವಣನ ರಾಜ್ಯ. ಈ ಡ್ರಾಮಾ ಮಾಡಲ್ಪಟ್ಟಿದೆ. ಇದನ್ನು ಅನಾದಿ ಅವಿನಾಶಿ ಎಂದು ಹೇಳಲಾಗುತ್ತದೆ. ನಾವು ಎಲ್ಲ ಆತ್ಮಗಳು. ಈ ಜ್ಞಾನ ಯಾರಿಗೂ ಇಲ್ಲ. ತಂದೆಯೇ ಈ ಜ್ಞಾನ ನೀಡಿದವರು. ಪ್ರತಿಯೊಂದು ಆತ್ಮದ ಪಾತ್ರ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾವ ಸಮಯದಲ್ಲಿ ಯಾರ ಪಾತ್ರ ಇರುತ್ತದೋ ಅವರು ಅಲ್ಲಿ ಬಂದು ಅದನ್ನು ನಿಭಾಯಿಸುತ್ತಾರೆ. ವೃದ್ಧಿಯು ಕ್ರಮವಾಗಿ ಆಗುತ್ತದೆ. ಮಕ್ಕಳಿಗೆ ಮುಖ್ಯವಾದ ವಿಷಯ ಪತಿತರಿಂದ ಪಾವನರಾಗುವುದು. ಎಲ್ಲರೂ ಹೇ ಪತಿತ ಪಾವನ ಬನ್ನಿರಿ ಎಂದು ಕರೆಯುತ್ತಾರೆ. ಕ್ಷಣ ಕ್ಷಣಕ್ಕೂ ಕರೆಯುತ್ತಾರೆ. ಮಕ್ಕಳೇ, ನೀವು ಕರೆಯುತ್ತಿದ್ದೀರಿ. ತಂದೆಯೂ ಹೇಳುತ್ತಾರೆ, ನಮ್ಮ ಮಕ್ಕಳು ಕಾಮಚಿತೆಯಲ್ಲಿ ಕುಳಿತು ಭಸ್ಮರಾಗಿದ್ದಾರೆ. ಇದು ಯಥಾರ್ಥ ಮಾತು. ನೀವು ಅರಿತುಕೊಂಡಿದ್ದೀರಿ. ಆತ್ಮ ಅಕಾಲ ಆಗಿದೆ. ಈ ಆತ್ಮನ ಸಿಂಹಾಸನ ಸಾಲವಾಗಿ ಬಾಬಾ ಪಡೆದಿದ್ದಾರೆ. ಬ್ರಹ್ಮನ ಕುರಿತು ಜನ ಕೇಳುತ್ತಾರೆ, ಇವರು ಯಾರು ಎಂದು. ಅವರಿಗೆ ಹೇಳಿರಿ, ಇಲ್ಲಿ ಬರೆಯಲಾಗಿದೆ. ಭಗವಾನುವಾಚ, ನಾನು ಸಾಮಾನ್ಯ ದೇಹದಲ್ಲಿ ಬರುತ್ತೇನೆ. ಆ ಅಲಂಕೃತ ಶ್ರೀಕೃಷ್ಣನೇ 84 ಜನ್ಮಗಳ ನಂತರ ಸಾಮಾನ್ಯನಾಗಿ ಜನ್ಮ ಪಡೆದುಕೊಳ್ಳುತ್ತಾನೆ. ಈಗ ಕೆಳಗೆ ಅವರು ತಪಸ್ಸು ಮಾಡುತ್ತಿದ್ದಾರೆ. ನಾವು ಆ ರೀತಿ ಆಗುವವರು. ತ್ರಿಮೂರ್ತಿ ಎಲ್ಲರೂ ನೋಡಿದ್ದಾರೆ, ಆದರೆ ಅದರ ಅರ್ಥವೂ ಬೇಕು ತಾನೇ. ಸ್ಥಾಪನೆ ಮಾಡುವವರೇ ಪಾಲನೆಯೂ ಮಾಡುತ್ತಾರೆ. ಸ್ಥಾಪನೆಯ ಸಮಯದ ಹೆಸರು, ರೂಪ, ದೇಶ, ಕಾಲ ಬೇರೆ. ಪಾಲನೆಯ ಸಮಯದ ಹೆಸರು, ರೂಪ, ದೇಶ, ಕಾಲ ಬೇರೆ. ಎಷ್ಟು ಸುಲಭವಾದ ವಿಷಯ. ಕೆಳಗೆ ತಪಸ್ಸು ಮಾಡುತ್ತಿರುವವರು ಇವರು ಆಗುವವರು. ಇವರೇ 84 ಜನ್ಮಗಳನ್ನು ತೆಗೆದುಕೊಂಡು ದೇವತೆಗಳಾಗುತ್ತಾರೆ. ಎಷ್ಟು ಸುಲಭ ಜ್ಞಾನ, ಕ್ಷಣ ಮಾತ್ರದ ವಿಷಯ. ಅವರ ಬುದ್ಧಿಯಲ್ಲಿ ಅಚ್ಚಾಗಿದೆ, ನಾವು ಈ ದೇವತೆಗಳಾಗುತ್ತೇವೆ. 84 ಜನ್ಮಗಳು ಇವರಿಗೆ ಸಿಗುತ್ತವೆ, ಇತರರಿಗೆ ಅಲ್ಲ. 84 ಜನ್ಮಗಳ ರಹಸ್ಯವನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ದೇವತೆಗಳೇ ಮೊದಲ ಬಾರಿಗೆ ಬರುತ್ತಾರೆ. ಒಂದು ಆಟಿಕೆ ಇರುತ್ತದೆ. ಮೀನುಗಳು ಕೆಳಗೆ ಹೋಗಿ ಮತ್ತೆ ಮೇಲಕ್ಕೆ ಬರುತ್ತವೆ. ಅದು ಸಹ ಒಂದು ರೀತಿಯ ಏಣಿ. ಭ್ರಮರಿ ಮತ್ತು ಆಮೆಯ ದೃಷ್ಟಾಂತಗಳನ್ನು
ನೀಡಲಾಗಿದೆ. ಇವುಗಳೆಲ್ಲ ಈ ಕಾಲದ ಉದಾಹರಣೆಗಳು. ಭ್ರಮರಿಗೂ ಎಷ್ಟು ಬುದ್ಧಿ ಇದೆ ನೋಡಿ. ತಂದೆ ಹೇಳುತ್ತಾರೆ, ಮನುಷ್ಯರು ತಮ್ಮನ್ನು ಎಷ್ಟೊಂದು ಬುದ್ಧಿವಂತರು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಬಾಬಾ ಹೇಳುತ್ತಾರೆ, ಭ್ರಮರಿಯಷ್ಟು ಬುದ್ಧಿಯು ಮನುಷ್ಯರಲ್ಲಿ ಇಲ್ಲ. ಹಾವು ಹಳೆಯ ಚರ್ಮ ಬಿಟ್ಟು ಹೊಸದು ತಾಳುತ್ತದೆ, ಅದಕ್ಕೂ ಎಷ್ಟು ಬುದ್ಧಿ ಇದೆ. ತಂದೆಯು ಕೊಟ್ಟ ದೃಷ್ಟಾಂತಗಳು ಅತ್ಯಂತ ಅದ್ಭುತ. ನಂತರ ಸನ್ಯಾಸಿಗಳು ಅವುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ತಂದೆ ಮಕ್ಕಳನ್ನು ಎಷ್ಟು ಬುದ್ಧಿವಂತ ಮತ್ತು ಯೋಗ್ಯ ಮಾಡುತ್ತಾರೆ ನೋಡಿ. ಆತ್ಮ ಪವಿತ್ರವಾದರೆ ಯೋಗ್ಯ ಆಗುತ್ತದೆ, ಅಪವಿತ್ರವಾದರೆ ಅಯೋಗ್ಯ ಆಗುತ್ತದೆ. ಅವರನ್ನು ಪವಿತ್ರರನ್ನಾಗಿ ಮಾಡಿ ಯೋಗ್ಯರನ್ನಾಗಿ ಮಾಡಬೇಕಾಗಿದೆ. ಅದು ಯೋಗ್ಯರ ಜಗತ್ತು. ಯೋಗ್ಯರನ್ನು ದೇವತೆ ಎಂದು ಹೇಳಲಾಗುತ್ತದೆ. ಇದು ತಂದೆಯ ಕಾರ್ಯ. ಇಡೀ ಸೃಷ್ಟಿಯನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುವುದು. ಸ್ವರ್ಗ ಅಂದರೆ ಏನು ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ. ಸ್ವರ್ಗ ಅಂದರೆ ದೇವತೆಗಳ ರಾಜ್ಯ. ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯ ಇರುತ್ತದೆ. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಹೊಸ ಜಗತ್ತಿನಲ್ಲಿ ನಾವು ಆಡಳಿತ ನಡೆಸುತ್ತೇವೆ. 84 ಜನ್ಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ನಾವು ಸತೋ ಪ್ರಧಾನರಾಗಿದ್ದೆವು, ನಂತರ ತಮೋ ಪ್ರಧಾನರಾದೆವು. ಈಗ ತಂದೆ ಮತ್ತೆ ಸತೋ ಪ್ರಧಾನರನ್ನಾಗಿಸುತ್ತಾರೆ. ಎಷ್ಟೋ ಬಾರಿ ರಾಜ್ಯ ಪಡೆದು ಕಳೆದುಕೊಂಡಿದ್ದೇವೆ, ನಂತರ ಪಡೆದುಕೊಳ್ಳುತ್ತೇವೆ, ಮತ್ತೆ ಕಳೆದುಕೊಳ್ಳುತ್ತೇವೆ. ಅದನ್ನು ತಿಳಿದಿದ್ದೀರಿ. ರಾಮ ಮತದಿಂದ ನೀವು ರಾಜ್ಯ ಪಡೆದಿದ್ದೀರಿ, ರಾವಣನ ಮತದಿಂದ ಕಳೆದುಕೊಂಡಿದ್ದೀರಿ. ಈಗ ಮತ್ತೆ ಮೇಲಕ್ಕೆ ಏರಲು ನಿಮಗೆ ರಾಮ ಮತ ಸಿಕ್ಕಿದೆ, ಕೆಳಗೆ ಬೀಳಲು ಮತ ಸಿಗುವುದಿಲ್ಲ. ತಂದೆ ಎಷ್ಟು ಸುಂದರವಾಗಿ ವಿವರಿಸುತ್ತಾರೆ. ಆದರೆ ಭಕ್ತಿ ಮಾರ್ಗದ ಬುದ್ಧಿಯನ್ನು ಬದಲಾಯಿಸುವುದು ಕಷ್ಟ. ಭಕ್ತಿ ಮಾರ್ಗದ ಪ್ರದರ್ಶನ ಬಹಳ ಇದೆ. ಅದನ್ನೇ ಕೆಸರು ಎಂದು ಕರೆಯುತ್ತಾರೆ. ಕುತ್ತಿಗೆಯವರೆಗೂ ಅದರಲ್ಲಿ ಮುಳುಗುತ್ತಾರೆ. ಭಕ್ತಿ ಅಂದರೆ ಕೆಸರು. ಇಡೀ ಮನುಕುಲ ಅದರಲ್ಲಿ ಮುಳುಗಿದೆ. ತಂದೆ ಹೇಳುತ್ತಾರೆ, ಎಲ್ಲರ ಅಂತ್ಯವಾದಾಗ ನಾನು ಬರುತ್ತೇನೆ. ನಾನು ಬಂದು ನನ್ನ ಮಕ್ಕಳ ಮೂಲಕವೇ ಕೆಲಸ ಮಾಡಿಸುತ್ತೇನೆ. ಬಾಬನ ಜೊತೆ ಸೇವೆ ಮಾಡುವವರು ನೀವು ಬ್ರಾಹ್ಮಣರೇ. ಅವರನ್ನು ಭಗವಂತನ ಸೇವಕರು ಎಂದು ಕರೆಯುತ್ತಾರೆ. ಇದು ಎಲ್ಲ ಸೇವೆಗಳಲ್ಲಿಯೂ ಅತ್ಯುತ್ತಮ ಸೇವೆ. ಮಕ್ಕಳಿಗೆ ಶ್ರೀಮತ ಸಿಗುತ್ತಿದೆ, ಹೀಗೆ ಮಾಡಿರಿ ಎಂದು. ಆನಂತರ ಅದರಿಂದ ಆಯ್ಕೆ ಮಾಡಿ ಹೊರ ತೆಗೆಯುತ್ತಾರೆ. ಇದು ಹೊಸ ವಿಷಯವಲ್ಲ. ಕಲ್ಪದ ಹಿಂದೆಯೂ ಎಷ್ಟು ದೇವತೆಗಳು ಹೊರ ಬಂದಿದ್ದರೂ ಈಗಲೂ ಅದೇ ರೀತಿ ಹೊರಬರುತ್ತಾರೆ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ನೀವು ಕೇವಲ ಸಂದೇಶ ತಲುಪಿಸುವುದಷ್ಟೇ ನಿಮ್ಮ ಕೆಲಸ. ಅದು ತುಂಬ ಸುಲಭ. ಆದ್ದರಿಂದ ಬಾಬಾ ಒಂದು ಹಾಡನ್ನು ರಚಿಸಿದ್ದರು. ಆ ಜನರು ಎಷ್ಟು ಖರ್ಚು ಮಾಡುತ್ತಾರೆ ನೋಡಿ. ಒಂದು ಪತ್ರಿಕೆಯಲ್ಲಿ ಶ್ರೀಕೃಷ್ಣನ ಹಿಂಸಾತ್ಮಕ ಚಿತ್ರಗಳನ್ನು ಹಾಕಿದ್ದಾರೆ. ಶ್ರೀಕೃಷ್ಣನನ್ನು ಹಿಂಸಕನನ್ನೇ ಮಾಡಿಬಿಟ್ಟಿದ್ದಾರೆ. ಸ್ವದರ್ಶನ ಚಕ್ರದಿಂದ ಎಲ್ಲರ ತಲೆ ಕತ್ತರಿಸಿದ, ಅವರನ್ನು ಸಾಯಿಸಿದ ಎಂದು. ಆದರೆ ನೀವು ಅರ್ಥ ಮಾಡಿಕೊಂಡಿದ್ದೀರಿ, ಸ್ವದರ್ಶನ ಚಕ್ರಧಾರಿ ಶ್ರೀಕೃಷ್ಣ ಅಲ್ಲ. ಅದರ ನಿಜವಾದ ಅರ್ಥ ಸ್ವ ಮತ್ತು ಚಕ್ರವನ್ನು ಅಂದರೆ ಆತ್ಮನನ್ನು 84 ಜನ್ಮಗಳ ಚಕ್ರವನ್ನು ಧ್ಯಾನಿಸುವವನು. ಕುತ್ತಿಗೆಯನ್ನು ಕತ್ತರಿಸುವ ಅರ್ಥವೇ ಮಾತಿಲ್ಲ. ಅದು ಅಸುರಿ ಸಂಪ್ರದಾಯದ ಕತೆ. ನೀವೂ ಸಹ ಅದೇ ಸಂಪ್ರದಾಯದಲ್ಲಿದ್ದೀರಿ. ಶ್ರೀಕೃಷ್ಣ ಯಾವುದೇ ಚಕ್ರ ತಿರುಗಿಸಿ ಅಸುರಿ ಲೋಕವನ್ನು ನಾಶಪಡಿಸಲಿಲ್ಲ. ಅವೆಲ್ಲವೂ ಭಕ್ತಿ ಮಾರ್ಗದ ದಂತಕಥೆಗಳು. ಭಗವಂತರು ಬರುವುದು ಕಲ್ಪದ ಸಂಗಮ ಯುಗದ ಅಂತ್ಯದಲ್ಲಿ. ಯಾವಾಗ ಅಂದರೆ ಭಕ್ತಿಯು ಸಂಪೂರ್ಣ ಫೋರ್ಸ್ನಲ್ಲಿ ಬಂದಾಗ. ತಂದೆ ಬಂದು ಎಲ್ಲರನ್ನೂ ತಮ್ಮೊಡನೆ ಕರೆದೊಯ್ಯುತ್ತಾರೆ. ಈಗ ನಿಮಗೆ ಅವಿನಾಶಿ ವೃಕ್ಷಪತಿಯ ದಶೆ ಇದೆ. ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೆ, ಆದರೆ ಓದಿನಲ್ಲಿ ನಂಬರ್ 1 ಇದ್ದಾರೆ. ಆದ್ದರಿಂದ
ಕೆಲವರ ಮೇಲೆ ಮಂಗಳನ ದಶೆ, ಕೆಲವರ ಮೇಲೆ ರಾಹುವಿನ ದಶೆ ಬೀಳುತ್ತದೆ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಹಾಗೂ ನಮಸ್ತೆ. ವರದಾನ: ಸಮೀಪ ರತ್ನಾಭವ. ನೀವು ತಂದೆಯ ಸಮೀಪದಲ್ಲಿರುವುದನ್ನು ಅನುಭವ ಮಾಡುತ್ತಿದ್ದೀರಾ? ಯಾರು ಸದಾ ಸಮೀಪ ಇರುತ್ತಾರೆ, ಯಾರು ಸದಾ ಸಂತುಷ್ಟರಾಗಿರುತ್ತಾರೆ, ಅವರೇ ಸದಾ ತಂದೆಯ ಸಮೀಪವಿರುವವರು. ಸಂತುಷ್ಟತೆಯೇ ಸದಾ ತಂದೆಯ ಸಮೀಪ ಕರೆದೊಯ್ಯುವ ಸಾಧನ. ಸಂತುಷ್ಟತೆ ಇಲ್ಲದಿದ್ದರೆ ತಂದೆಯಿಂದ ದೂರವಾಗುತ್ತೀರಿ. ಏನಾದರೂ ನಡೆದರೂ ಅದನ್ನು ಭೀತಿ ಎಂದು ಬಿಟ್ಟು ವಿವೇಕದಿಂದ ಪರೀಕ್ಷಿಸಿ ಮುಂದುವರಿಯಿರಿ. ಆಗ ಸದಾ ಸಂತುಷ್ಟರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.